ನಮಸ್ತೆ. ಈ ವಿಡಿಯೋ ಎಲ್ಲ ವಿಡಿಯೋ ಥರ ಅಲ್ಲ ಗೆಳೆಯರೇ. ಇದು ಒಂದು ಒಬ್ಬರು ಸಿಂಗಲ್ ತಾಯಿನ ಆ ಮಗು ಏನಂತ ಪ್ರಶ್ನೆ ಮಾಡ್ತು ಅನ್ನೋದೇ ಇಲ್ಲಿ ಬರುವಂತಹದ್ದು ವಿಷಯ. ಆ ಮಗು ಕೇಳುತ್ತೆ, ಅಮ್ಮ ವಿಧಿ ಅಂದರೆ ಏನು? ತಾಯಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಗೊತ್ತಾಗಲ್ಲ. ಆಗ ತಾಯಿ ಹೇಳೋದಕ್ಕೆ ಶುರು ಮಾಡ್ತಾಳೆ ಆ ಮಗುಗೆ. ವಿಧಿ ಅಂದರೆ ಏನು ಅಂತ ಪ್ರಶ್ನೆಗೆ ತಾಯಿಯ ಕಣ್ಣಲ್ಲಿ ನೀರು ತುಂಬರುತ್ತೆ. ಏಕೆಂದರೆ ಆ ಮಗುವಿಗೆ ತಂದೆ ಇಲ್ಲ. ಕೆಲವು ವರ್ಷಗಳ ಹಿಂದೆ ಒಂದು ಅಪಘಾತದಲ್ಲಿ ತಂದೆಯನ್ನು ಆ ಮಗು ಕಳೆದುಕೊಂಡಿತ್ತು. ತಾಯಿ ಮಗುವನ್ನು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ನಿಧಾನವಾಗಿ ಹೇಳೋದಕ್ಕೆ ಶುರು ಮಾಡ್ತಾಳೆ. ಕಂದ, ವಿಧಿ ಅಂದರೆ ದೇವರು ನಮಗೆ ಕೊಡುವ ಕೆಲವು ಪರೀಕ್ಷೆಗಳು. ಜೀವನದಲ್ಲಿ ನಾವು ಬಯಸಿದಂತೆ ಎಲ್ಲವೂ ನಡೆಯೋಲ್ಲ. ಕೆಲವು ಘಟನೆಗಳು ನಮ್ಮ ಕೈಯಲ್ಲಿ ಇರಲ್ಲ. ನಮ್ಮ ಕೈಯನ್ನು ಮೀರಿ ನಡೆಯುವ ಘಟನೆಗಳನ್ನೇ ವಿಧಿ ಅಂತ ಕರೀತಾರೆ ಅಂತ ಮಗುಗೆ ಹೇಳ್ತಾಳೆ. ನೋಡು ಕಂದ, ನಿನ್ನ ಅಪ್ಪ ನಮ್ಮನ್ನು ತುಂಬ ಪ್ರೀತಿಸುತ್ತಿದ್ದರು. ನೀನು ದೊಡ್ಡವನಾಗಿ ಒಳ್ಳೆಯ ಮನುಷ್ಯನಾಗಬೇಕು ಅಂತ ಸಾವಿರಾರು ಕನಸುಗಳನ್ನು ನಿನ್ನ ಮೇಲೆ ಅವರು ಕಂಡಿದ್ರು. ಆದರೆ ಒಂದಿನ ಅವರು ನಮಗೆ ಯಾರಿಗೂ ಹೇಳಲೇ ಇಲ್ಲ, ಹಾಗೇ ಹೊರಟೋದ್ರು. ಅಂದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಅದು ನಮ್ಮ ಇಷ್ಟವಲ್ಲ, ಅದು ನಿನ್ನ ಅಪ್ಪನ ಇಷ್ಟವೂ ಅಲ್ಲ. ಆದರೆ ಜೀವನದಲ್ಲಿ ಕೆಲವು ಘಟನೆಗಳು ಯಾರ ನಿಯಂತ್ರಣದಲ್ಲೂ ಇರುವುದಿಲ್ಲ. ಅದನ್ನೇ ಜನಗಳು ವಿಧಿ ಅಂತ ಕರೀತಾರೆ. ಮತ್ತೆ ಮಗು ಕೇಳುತ್ತೆ, ಅಮ್ಮ ಹಾಗಾದರೆ ವಿಧಿಯನ್ನು ಯಾರೂ ಬದಲಾಯಿಸಲು ಸಾಧ್ಯ ಇಲ್ವಾ ಅಂತ ಕೇಳಿದಾಗ ತಾಯಿಗೆ ಏನು ಹೇಳಬೇಕು ಅಂತ ಅರ್ಥ ಆಗಲ್ಲ. ಆಗ ಅವಳು ಮೃದುವಾಗಿ ನಗುತ್ತಾ ಹೇಳ್ತಾಳೆ, ಕೆಲವು ವಿಷಯಗಳನ್ನು ನಾವು ಬದಲಾಯಿಸಲು ಆಗೋದಿಲ್ಲ ಕಂದ. ಆದರೆ ಅದಾದ ಮೇಲೆ ಹೇಗೆ ಬದುಕಬೇಕು ಅನ್ನೋದನ್ನು ನಾವು ತೀರ್ಮಾನಿಸಬಹುದು. ಒಳ್ಳೆಯ ರೀತಿಯಲ್ಲಿ ನಾವು ಜೀವನವನ್ನು ಕಟ್ಟಿಕೊಳ್ಳಬಹುದು. ಅವರು ನಮಗೆ ನೆರವಾಗುತ್ತಾರೆ, ಇವರು ನಮಗೆ ನೆರವಾಗುತ್ತಾರೆ ಎನ್ನುವ ಭರವಸೆಯನ್ನು ಬಿಟ್ಟು ನಮ್ಮ ಶಕ್ತಿಯ ಮೇಲೆ ನಮ್ಮ ಇಚ್ಛೆಯಂತೆ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು ಅನ್ನೋದನ್ನು ಮಗುವಿಗೆ ಹೇಳೋದಕ್ಕೆ ಅವಳು ತುಂಬಾ ಕಷ್ಟಪಡ್ತಾಳೆ. ಈಗ ನೋಡು, ನಿನ್ನ ಅಪ್ಪ ಇಲ್ಲ ಎನ್ನುವುದು ವಿಧಿಯಾಗಿರಬಹುದು. ಆದರೆ ನೀನು ಚೆನ್ನಾಗಿ ಓದುವುದು, ಒಳ್ಳೆಯ ಮನುಷ್ಯನಾಗುವುದು, ಇತರರಿಗೆ ಸಹಾಯ ಮಾಡುವುದು ಅದು ನಿನ್ನ ಆಯ್ಕೆ ಅಂತ ವಿಧಿಗೆ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟು ಆ ಮಗುವಿಗೆ ಅರ್ಥ ಮಾಡಿಸೋದಕ್ಕೆ ಆ ಒಂಟಿ ತಾಯಿ ಟ್ರೈ ಮಾಡ್ತಾಳೆ. ವಿಧಿ ನಮ್ಮ ಜೀವನದಲ್ಲಿ ಕೆಲವು ಪುಟಗಳನ್ನು ಬರೆಯಬಹುದು. ಆದರೆ ಉಳಿದ ಖಾಲಿ ಪುಟಗಳನ್ನು ನಾವು ನಮ್ಮ ಒಳ್ಳೆಯ ಕೆಲಸಗಳಿಂದ ಬರೆಯಬಹುದು ಅನ್ನುವುದನ್ನು ಮಗುವಿಗೆ ಅವಳು ಸೂಕ್ಷ್ಮವಾದ ರೀತಿಯಲ್ಲಿ ಅರ್ಥ ಮಾಡಿಸಲು ಹೋಗುತ್ತಾಳೆ. ವಿಧಿ ಅನ್ನುವುದು ಯಾರಿಗೂ ತಿಳಿಯದೇ ಇರುವಂತಹ ವಿಷಯ. ವಿಧಿ ಯಾವ ರೀತಿಯಲ್ಲಿ ಬಂದು ಎಲ್ಲರ ಬಾಳಿನಲ್ಲಿ ಆಟವಾಡುವುದೋ ಯಾರಿಗೂ ತಿಳಿಯದು. ವಿಧಿ ಎನ್ನುವುದು ಒಂದು ಕೆಟ್ಟ ವಿಚಾರವೂ ಹೌದು, ವಿಧಿ ಅನ್ನುವುದು ಒಂದು ಒಳ್ಳೆಯ ವಿಚಾರವೂ ಹೌದು. ಏಕೆಂದರೆ ಕೆಟ್ಟ ಮೇಲೆ ಬುದ್ಧಿ ಬಂತು, ಕೆಟ್ಟ ಮೇಲೆ ಒಂದು ಒಳ್ಳೆಯ ಜೀವನ ಸಿಕ್ತು ಅನ್ನುವ ಎಷ್ಟೋ ಉದಾಹರಣೆಗಳನ್ನು ನಾವು ಈ ಭೂಮಿಯ ಮೇಲೆ ನೋಡುತ್ತೇವೆ. ನಾವು ಏನೇ ಬಂದರೂ, ಎಷ್ಟೇ ಕಷ್ಟ ಬಂದರೂ ಎದೆಗುಂದಬಾರದು. ನಾವು ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳಬೇಕು. ಕೆಟ್ಟ ಅಭ್ಯಾಸಗಳನ್ನು, ಕೆಟ್ಟವರ ಸಹವಾಸಗಳನ್ನು ಮಾಡಬಾರದು. ನಾವು ಹುಟ್ಟಿರುವುದೇ ಒಳ್ಳೆಯದಕ್ಕೆ, ನಾವು ಮಾಡುವ ಕೆಲಸವೂ ಸಹ ಒಳ್ಳೆಯದೇ ಇರಬೇಕು ಅನ್ನೋ ಮನೋಭಾವನೆಯಲ್ಲಿ ನಾವು ಬೆಳೆಯಬೇಕು. ಇದನ್ನೇ ಮಕ್ಕಳಿಗೂ ತಿಳಿ ಹೇಳಬೇಕು. ವಿಧಿ ಎಂದರೆ ಯಾರಿಗೂ ಕಾಣದೆ ಆಟವಾಡುವ ಒಬ್ಬ
ನಾಟಕಗಾರ ಅನ್ನುವ ವಿಷಯ ಎಲ್ಲರಿಗೂ ತಿಳಿದಿರುವಂಥದ್ದು. ಆ ವಿಧಿಯನ್ನೇ ಒಳ್ಳೆಯ ರೀತಿಯಲ್ಲಿ ನಮ್ಮ ಬಾಳಿನಲ್ಲಿ ಆಟ ಆಡು ಎನ್ನುವಂತೆ ನಾವು ಆ ವಿಧಿಗೆ ಹೇಳಬೇಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.